ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಕಾಶ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ಸ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಮುಂದೆ ಬಂದಿದೆ. ಆಗಲೇ ಪ್ರೇಮಲು ಕೂಡ ಈ ಒಂದು ವಿಡಿಯೋನ ನೋಡ್ಕೊಂಡಿರ್ತೀರ. ಸೊ ತುಂಬಾನೇ ಸಿಂಪಲ್ ಆಗಿ ನೀವು ಈ ತರ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬಹುದು ನಿಮ್ಮ ಲೈಟ್ ಮೋಷನ್ ಅಲ್ಲಿ. ಇದನ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನನಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಚಾನಲ್ಗೆ ಹೊಸರಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರದ ವಿಡಿಯೋಸ್ಗಳು ನಾನು ಚಾನಲ್ಗೆ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೊಂದು ಪೂರ್ತಿ ರಿಸೆಟ್ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅದನ್ನು ಕೂಡ ನಿಮಗೆ ಹೊಸ ಹೊಸ ಅಪ್ಡೇಟ್ಸ್ಗಳು ನಿಮಗೆ ಕೊಡ್ತಾ ಇರ್ತೀನಿ. ನಂತರ ವಿಡಿಯೋನ ಶುರು ಮಾಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಈ ರೀತಿ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕಂದ್ರೆ ನಿಮಗೆ ನಿಮ್ಮ ಒಂದು ಎಲ್ಲ ಫೋಟೋಸ್ಗಳು PNG ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಫೋಟೋನ PNG ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ರಿಮೂವ್ PG ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ನೀವು ನಿಮ್ಮ ಒಂದು ಫೋಟೋಸ್ಗಳ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಆಮೇಲೆ ಇದರ ಸಂಬಂಧಪಟ್ಟಂತ ಫಾಂಟ್ ಕೂಡ ಎಲ್ಲ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಷ್ಟು. ಕೊನೆಯವಾಗಿ ಇಲ್ಲಿ ಎಲ್ಲ ಫೋಟೋಸ್ಗಳು ಏನಿಲ್ಲ, ಜಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋಟೋನ ರೀಪ್ಲೇಸ್ ಮಾಡಿಕೊಟ್ರೆ ಮುಗೀತು. ವಿಡಿಯೋ ಎಡಿಟ್ ಮಾಡ್ಕೊಬಹುದು. ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ PNG ಏನು ಕಾಣ್ತಾ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದ ತಕ್ಷಣ ಅಲ್ಲಿ ನೀವು ಯಾರೋ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೆ ಅವರೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅವ್ನ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ಸೊ ನಿಮ್ಮ ಒಂದು ಫೋಟೋಗೆ ರಿಪ್ಲೇಸ್ ಆಗುತ್ತೆ. ಜಸ್ಟ್ ಇಲ್ಲಿ 4 ಫೋಟೋಸ್ಗಳನ್ನ ಮಾತ್ರ, ಒಂದು 4-5 ಫೋಟೋಸ್ಗಳನ್ನ ಮಾತ್ರ ಹಾಕ್ಬಿಟ್ಟು ಎಡಿಟ್ ಮಾಡಿದ್ದೀನಿ. ಸೊ ಎಲ್ಲ ಫೋಟೋಸ್ಗಳನ್ನ ಇದೇ ರೀತಿ ರಿಪ್ಲೇಸ್ ಮಾಡ್ಕೊಬೇಕಾಗುತ್ತೆ. ನಂತರ ರಿಪ್ಲೇಸ್ ಮಾಡಿದ ತಕ್ಷಣ ಈ ಕಡೆ ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಆಪ್ಷನ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಕ್ಯಾಮ್ರಾ ಆಪ್ಷನ್ ಎನೇಬಲ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಇರುತ್ತಲ್ಲ ಕಂಪ್ಲೀಟ್ ಆಗಿ ಎಡಿಟ್ ಆಗುತ್ತೆ. ಈ ರೀತಿ ವಿಡಿಯೋ ಎಡಿಟ್ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಸ್ಗಳು ಇನ್ಮೇಲೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.